ಸೊ ಎಷ್ಟೋ ಜನ ಏನಂದ್ರೆ ಅಪ್ಲೈನ್ ಜೊತೆ ಒಂದು ರೆಕಗ್ನೇಷನ್ ಸಿಗ್ತಾ ಇರುತ್ತೆ, ಅಪ್ಲೈನ್ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ, ಅದು ನೋಡಿ ಬೇಜಾರ್ ಮಾಡ್ಕೊಂತ ಇರ್ತಾರೆ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಖುಷಿ ನೋಡಿ ಬೇಜಾರ್ ಮಾಡ್ಕೊಂತ ಇರ್ತಾರೆ. ಆದ್ರೆ ನಾವು ಬೇಜಾರ್ ಮಾಡ್ಕೋಬೇಕಾಗಿರೋದು ಯಾರ್ದೋ ಫೋಟೋ ನೋಡಿ ಅಲ್ಲ, ಯಾರ್ದೋ ಖುಷಿ ನೋಡಿ ಅಲ್ಲ. ಪ್ರತಿನಿತ್ಯ ನಾನು ಬೆಳಿಗ್ಗೆ ಬೇಗ ಎದ್ದಿಲ್ಲಲ್ವಾ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಕು. ಪ್ರತಿನಿತ್ಯ ನಾನು 100 PV ಫೋಕಸ್ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಕಾಗಿದೆ. ಸೊ ಪ್ರತಿನಿತ್ಯ ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇಲ್ಲಲ್ಲ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಕಾಗಿದೆ. ನಾನು ಒಂದು ದಿನದಲ್ಲೂ ಅಟ್ಲೀಸ್ಟ್ ಒಂದು ಆಕ್ಟಿವಿಟೀಸ್ ಮಾಡಿಲ್ಲಲ್ಲ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನಾವು ಬೇಜಾರ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಲೈಫ್ ಅಲ್ಲಿ ಮೋಸ್ಟ್ ಸ್ಪೆಷಲ್ ಮೋಟಿವೇಶನ್ ಏನಪ್ಪಾ ಅಂತ ಹೇಳಿದ್ರೆ ಸೆಲ್ಫ್ ಮೋಟಿವೇಶನ್. ಇವತ್ತು ಈ ಕ್ಲಾಸ್ ಆಗತ್ತೆ, ಮುಗಿತದೆ, ನಾಳೆ ಬೆಳಿಗ್ಗೆ ಸೇಮ್ ರೊಟೀನ್. ಬಟ್ ಲೈಫ್ ಅಲ್ಲಿ ಇರ್ತಕ್ಕಂಥದ್ದು ಇಂಜನ್ ನಮ್ಮ ಹತ್ರ ಇರ್ಬೇಕು. ಯಾಕಂದ್ರೆ ಈಗ ನಮ್ಮ ಒಂದು 2 ವೀಲರ್ ಇರುತ್ತೆ, ಕಾರ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಇಂಜನ್ ಅದ್ರಲ್ಲಿ ಇರುತ್ತೆ. ಪೆಟ್ರೋಲ್ ಹೊರಗಡೆಯಿಂದ ಹಾಕ್ತಕ್ಕಂಥದ್ದು, ಇಂಜನ್ ಡೈಲಿ ಹಾಕ್ಸಲ್ಲ, ಇಂಜನ್ ವಾರಕ್ಕೊಂದ್ಸರಿ ಹಾಕಲ್ಲ. ಪೆಟ್ರೋಲ್ ಹಾಕಿದ ನಂತರ ಇಂಜನ್ ಸ್ಟಾರ್ಟ್ ಆಗುತ್ತೆ, ಲೀಡ್ ಮಾಡಕ್ ಶುರು ಆಗುತ್ತೆ. ಸೊ ಅದೇ ತರ ಎಷ್ಟೋ ಜನ ಹೊರಗಡೆ ಇಂಜನ್ ಡೈಲಿ ಹೊರಗಡೆ ಇಂಜೆಕ್ಟ್ ಮಾಡ್ಬೇಕಾಗಿದೆ. ಸೊ ಇಂಜನ್ ಇಂಜೆಕ್ಟ್ ಮಾಡಕ್ ಹೋದ್ರೆ ಆಗೋದಿಲ್ಲ, ನಾಟ್ ಪಾಸಿಬಲ್. ತುಂಬಾ ದಿನಗಳ ಕಾಲ ನಾವು ವೆಂಟಿಲೇಷನ್ ಬದುಕೋಕ್ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ಸೆಲ್ಫ್ ಮೋಟಿವೇಶನ್, ನಾನು ಈ ಮೋದಿಕೇರಿಗೆ ಯಾಕೆ ಬಂದಿದ್ದೀನಿ, ಯಾಕೆ ನನ್ನ ಜೀವನದಲ್ಲಿ ನಾನು ಆಯ್ಕೆ ಮಾಡ್ಕೊಂಡೆ, ಎಲ್ಲಿವರೆಗೆ ರೀಚ್ ಮಾಡ್ಬೇಕು ಅಂತ ಬಿಟ್ಟು ನೀವು ಪ್ರತಿನಿತ್ಯ ಸೆಲ್ಫ್ ಮೋಟಿವೇಶನ್ ತಗೊಂಡು ಇದನ್ನ ಎಕ್ಸ್ಟ್ರಾ ಬೋನಸ್ ಆಗಿ ಟ್ರೈನಿಂಗ್ ಮೀಟಿಂಗ್ ಅನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ನೀವು ಪಡ್ಕೋಬಹುದು. ಎಸ್, ಒಂದು ಲಕ್ಸುರಿಯಸ್ ಕ್ರೂಸ್ ಟ್ರಿಪ್ ಅನ್ನ ಎಂಜಾಯ್ ಮಾಡ್ಕೊ ಬಂದಿದ್ದೀವಿ. ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ನಾವು ಕೆರಿಬಿಯನ್ ಕ್ರೂಸಿಗೆ ಹೋಗಿದ್ವಿ. ಕಂಪನಿ ನಮ್ಮನ್ನ ಇಲ್ಲಿಂದ ಸಿಂಗಾಪುರ್ ಅವ್ರಿಗೆ ಕರ್ಕೊಂಡು ಹೋಗಿ, ಸಿಂಗಾಪುರಿಂದ ಮಲೇಷ್ಯಾದವರಿಗೆ ನಾವು ಕೆರಿಬಿಯನ್ ಕ್ರೂಸ್ ಅಲ್ಲಿ ಹೋಗ್ತಕ್ಕಂಥ ಅಪರ್ಚುನಿಟಿ ಸಿಕ್ಕಿತ್ತು. ಇದಕ್ಕಿಂತ ಸುಮಾರು 4-5 ಪಟ್ಟು ದೊಡ್ಡದು ಬಿಡಿ, ಅದು ಸಿಕ್ಕಾಪಟ್ಟೆ ದೊಡ್ಡದು, ವರ್ಲ್ಡ್ ವೈಡ್ ರೌಂಡ್ ಆಗ್ತಕ್ಕಂಥ ಒಂದು ಕೆರಿಬಿಯನ್ ಕ್ರೂಸ್. ಈ ಟ್ರಿಪ್ ಅನ್ನು ಅನೌನ್ಸ್ ಮಾಡಿದಾಗ ನಾವು ಅನ್ಕೊಂಡಿದೀವಿ ಏನಂತ ಹೇಳಿದ್ರೆ, ಎಸ್ ಮೋಸ್ಟ್ಲಿ ಆ ಕ್ರೂಸ್ ತರ ಇರೋದಿಲ್ಲ, ಇಲ್ಲಿ ಏನ್ ಬೇಕೋ ಹಂಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ ಐರಾವತ ಲಕ್ಸುರಿ ಕ್ಲಾಸ್ ಇದ್ದಂಗೆ, ಇದೆಲ್ಲ ಒಂಥರ ರಾಜಹಂಸ ತರ ಕೊಡ್ಬೋದು. ಕೆಂಪಸ್ ತರ ಹೆಂಗು ಮೋದಿಕೆ ಕೊಡಲ್ಲ, ಒಂದ್ ರಾಜಹಂಸ ತರ ಇರ್ಬೋದು, ಬಸ್ಸು ಆತರ ಇರುತ್ತಲ್ಲ, ಆತರ ಲಕ್ಸುರಿ ಇರ್ಬೋದು ಅಂತ. ಮೈ ಡಿಯರ್ ಫ್ರೆಂಡ್ಸ್, ಬಹಳ ಖುಷಿ ಆಗಿದ್ದು, ಬಹಳ ಆಶ್ಚರ್ಯ ಆಗಿದ್ದು ನನಗೇನಂತ ಹೇಳಿದ್ರೆ, ಕಂಪನಿ ಕೊಟ್ಟಿರ್ತಕ್ಕಂತಹ ಒಂದು ವೆಲ್ ಟ್ರೀಟ್, ವೆಲ್ ಅರೇಂಜ್ಮೆಂಟ್, ವೆಲ್ ಆರ್ಗನೈಸ್ಡ್ ಇರ್ಬೋದು, ಅಂಡ್ ಲಕ್ಸುರಿ ಒಂದು ಲೈಫ್. ಲಕ್ಸುರಿ ಲೈಫ್ ಯಾವ ತರ ಇರುತ್ತೆ ಅಂತ ಬಿಟ್ಟು ಅಲ್ಲಿ ನಾವು ಕಣ್ಮುಂದೆ ತೋರಿಸಿದ್ದಾರೆ. ಸೊ ಖುಷಿ ಆಗೋದು. ನಮ್ ಟೀಮ್ ಅವ್ರು ಸಾಕಷ್ಟು ಜನ ಹೇಳ್ತಾ ಇದ್ರು, ಅವ್ರು ನಮ್ ದೌಲಿನ ಒಬ್ರು ಇದ್ದಾರೆ, ಶರತ್ ಅಂತಿದ್ದಾರೆ, ಅವ್ರು ಆಕ್ಚುಲಿ ಈ ಮೀಟಿಂಗ್ ಅಲ್ಲಿ ಜಾಯಿನ್ ಆಗಿರ್ಬೋದು ಆದ್ರೆ ಹ್ಯಾಂಡ್ ರೈಸ್ ಮಾಡಿ. ಸೊ ಅವರು ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಹೊರಗಡೆ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಏನೋ ಥಿಂಕ್ ಮಾಡ್ತಿದ್ರು. ನಾನು ಸಾಕಷ್ಟು ಜನ ನಮ್ಮ ಈ ಕ್ರೂಸ್ ಬಂದವ್ರು ನೋಡಿರ್ಬೋದು, ನಾನಂತೂ ಸುಮ್ಮನೆ ಕೂತ್ಕೊಂಡಿಲ್ಲ, ರೌಂಡ್ ಹೊಡಿತಾನೆ ಇದ್ದೆ, ಮೇಲೆ ಕೆಳಗೆ ಯಾರ್ಯಾರು ಮಾತಾಡ್ತಾರೆ, ಯಾರ್ಯಾರು ಹೆಂಗ್ ಎಂಜಾಯ್ ಮಾಡ್ತಾರೆ, ನಾವ್ ಎಂಜಾಯ್ ಮಾಡೋದ್ರ ಜೊತೆಗೆ ಯಾರ್ಯಾರು ಹೆಂಗ್ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿ ಒಂದು ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಅವ್ರು ನಾವೇ ಕನ್ಫರ್ಟ್ ಮಾತಾಡ್ತೀವಿ, ಏನ್ರಿ ಶರತ್ ಬೇಜಾರ್ ಮಾಡ್ಕೊಂಡ್ರಿ ಅಂತ. ಅವ್ರು ಓಡ್ ಬಂದ್ಬಿಟ್ಟು ನಾನು ಹಗ್ ಮಾಡಿದ್ರು. ಹಗ್ ಮಾಡ್ಕೊಂಡು, ಯಾಕೆ ಏನಾಯ್ತು, ಏನಾದ್ರು ಕಳ್ಕೊಂಡ್ರ, ಏನಾದ್ರು ಬೇಜಾರಾಯ್ತಾ, ಯಾರಾದ್ರೂ ಏನಾದ್ರು ಅಂದ್ರ, ಇಷ್ಟೊಂದು ಒಳ್ಳೆ ಒಂದು ಸಾಮ್ರಾಜ್ಯಕ್ಕೆ ಸ್ವರ್ಗದಂತ ಇದಕ್ ಬಂದಿದ್ದೀರಾ, ಏನಾದ್ರೂ ಮಿಸ್ ಮಾಡ್ಕೊಂಡ್ರ ಅಂತ ಕೇಳಿದ್ರೆ ಅವರು ಸರ್ ಸಾರಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರು, ಯಾಕೆ ಶರತ್ ಏನಾಯ್ತು ಅಂತ. ಸೊ ಅವ್ರು ಹೇಳ್ತಿದ್ರು, ಸರ್ ನಾನು ಏನ್ ಮಾಡಿದೀನಿ ಅಂತ ಕಂಪ್ನಿ ನನಗೆ ಇಷ್ಟು ಒಳ್ಳೆ ಟ್ರೀಟ್ ಕೊಡ್ತಾ ಇದೆ ಸರ್, ಇಷ್ಟು ಒಳ್ಳೆ ಲಕ್ಸುರಿ ಲೈಫ್ ಕೊಟ್ಟಿದೆ ಸರ್. ನನಗೆ ಆಶ್ಚರ್ಯ ಆಗ್ತದೆ, ನಾನು ಏನ್ ಮಾಡಿದೆ ಸರ್, ಎಷ್ಟು ಪ್ರಾಡಕ್ಟ್ ನ ಯೂಸ್ ಮಾಡಿದೆ, ಪ್ರಾಡಕ್ಟ್ ರೆಕಮೆಂಡ್ ಮಾಡಿದೆ. ನನ್ನ ಟೀಮ್ ಅಲ್ಲಿ ಇವತ್ತಿಲ್ಲ ಸರ್, ಬರೀ 12 ಜನ ಇದ್ದಾರೆ ಅಂತ ಹೇಳ್ತಾರೆ. ಬರೀ 12 ಜನ ಅವ್ರ ಟೀಮ್ ಅಲ್ಲಿ ಇರ್ತಕ್ಕಂಥವ್ರು ಜಸ್ಟ್ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡಿದ್ರು. ಅದ್ರಲ್ಲಿ ಕೆಲವರು 5-6 ಜನ ಪ್ರಾಡಕ್ಟ್ ನೋಡಿ ಬಂದು ಜಾಯ್ನ್ ಆದವರು. ನಾನೇನು ಸೀರಿಯಸ್ ಆಗಿ ಮಾಡ್ಲಿಲ್ಲ, ಮೋದಿಗೆ ನಾನು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೆ, ನನ್ಗೆ ಯಾಕೆ ಕೊಡ್ತಾರ ಅಂತ ಬಿಟ್ಟು ಅರ್ಥ ಆಗ್ತಿಲ್ಲ ಅಂತ. ಸೊ ಅವ್ರು ನನ್ ಹಗ್ ಮಾಡ್ಬಿಟ್ಟು ಸಮಾಧಾನ ಮಾಡಿ ಕಂಗ್ರಾಚುಲೇಟ್ ಮಾಡ್ಬಿಟ್ಟು ಹೇಳಿದೆ, ಸೊ ಶರತ್ ನೀವು ಕ್ವಾಲಿಫೈಡ್ ಆಗಿದ್ರೆ ಕಂಗ್ರಾಚುಲೇಷನ್ಸ್, ಆದ್ರೆ ಇಷ್ಟು ಒಳ್ಳೆ ಲಕ್ಸುರಿ ಲೈಫ್ ಕೊಡ್ತಾ ಇರೋದು ಇದುವರೆಗೆ ಏನ್ ಮಾಡಿದ್ದೀರಲ್ಲ ಅದಕ್ಕೋಸ್ಕರ ಅಲ್ಲ, ಇನ್ನು ಮೇಲೆ ಆತರ ಏನಾದ್ರು ಮಾಡ್ಬೇಕು, ಇದನ್ನ ಇನ್ನಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕಂತ ಕೊಡ್ತಾ ಇದ್ರಂತ. ಅಲ್ಲಿಂದ ಅವ್ರು ಕಣ್ಣಿಂದ ಒಡ್ಸ್ಕೊಂಡು, ಎಸ್ ಸರ್ ನನಗೆ ಈಗ ಅರ್ಥ ಆಗ್ತಿದೆ ಮೋದಿ ಕೇರ್ ಏನಂತ ಬಿಟ್ಟು. ಯಾಕಂತಂದ್ರೆ ಒಂದು ಪ್ರಾಡಕ್ಟ್ ಇರ್ಬೋದು, ಒಂದು ಅಪರ್ಚುನಿಟಿ ಇರ್ಬೋದು, ಒಂದು ಟ್ರಿಪ್ ಇರ್ಬೋದು, ಪ್ರತಿ ಒಂದು ನಮ್ಗೆ ಕೊಡ್ತಾ ಇದಾರೆ ಅಂತ ಅದನ್ನ ನೋಡ್ಕೊಂಡ್ ನಂತರ ಯೂಸ್ ಮಾಡ್ಕೊಂಡ್ ನಂತರ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿಂದ ಅವ್ರು ಚಾಲೆಂಜ್ ತಗೊಂಡ್ರು, ನೆಟ್ವರ್ಕ್ ಸಿಕ್ಕಾಗೆಲ್ಲ ಫೋನ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಅಲ್ಲಿ ಹೇಳಿದ್ದಾರೆ, ಈ ಟ್ರಿಪ್ ನಾನು ಒಬ್ಬೇ ಬಂದಿದ್ದೀನಿ, ನೆಕ್ಸ್ಟ್ ಶ್ರೀಲಂಕಾ ಟ್ರಿಪ್ ನಾನು ಟೀಮ್ 10 ಜನ ಕರ್ಕೊಂಡ್ ಬರ್ತೀನಿ, ಅದಕ್ಕೆ ನಾವು ಫೋಕಸ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಸೆಟ್. ಮೈ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ಅಲ್ಲಿ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಕೊಡೋದು ಬೇರೆ, ಮೈಂಡ್ ಸೆಟ್ ಮಾಡೋದು ಬೇರೆ. ನೀವು ಯಾವ ಕ್ಯಾಟಗರಿ ಇದ್ದೀರಾ? ಇನ್ಫಾರ್ಮೇಶನ್ ಎಲ್ಲರೂ ಪಾಸ್ ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಕಾಲ್ ಸೆಂಟರ್ ಅವರು ಫೋನ್ ಮಾಡ್ತಾರೆ, ಬಜಾಜ್ ಅಲಿಯನ್ಸ್ ಅವರು ನಿಮ್ಗೆ ಕಾಲ್ ಮಾಡ್ತಾರೆ, ಅಥವಾ ಲೋನ್ ತಗೊಳ್ಳಿ ಅಂತ ಎವ್ರಿ ಡೇ ಕೆಲವರಿಗೆ ಕಾಲ್ ಬರ್ತಾ ಇರ್ಬೋದು, ಲೋನ್ ತಗೊಳ್ಳಿ ಲೋನ್ ಕೊಡ್ತೀವಂತ. ಅವ್ರು ಎಷ್ಟು ಮೋಟಿವೇಟ್ ಮಾಡ್ತಾರೆ, ಸಾಲ ಕೊಡ್ಲಿಕ್ಕೆ, ಸಾಲ ಮಾಡ್ಕೊಳಕ್ ಮೋಟಿವೇಟ್ ಮಾಡ್ತಾರೆ. ನಾವು ಒಳ್ಳೆ ಜೀವನ ಕೊಡ್ಸಕ್ ಯಾಕೆ ಮೋಟಿವೇಟ್ ಮಾಡಬಾರ್ದು ಅಂತೀನಿ ನಾನು.
ಆ ಟ್ರಾಪ್ ಅಲ್ಲಿ ಕರ್ಕೊಂಬರಕ್ ಎಷ್ಟು ಮೋಟಿವೇಟ್ ಮಾಡ್ತಾರೆ, ನಿಮ್ಗೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಬಿಟ್ಟು. ಕೆಲವರೆಲ್ಲ ಫೋನ್ ಮಾಡಿದ್ರೆ ಫ್ರೀ ಇದ್ರೆ ನಾನು ಮಾತಾಡ್ತೀನಿ, ಕೆಲವ್ರು ಕಾಲ್ ಕಟ್ ಮಾಡ್ಬಿಡ್ತಾರೆ. ಫ್ರೀ ಇದ್ರೆ ಮಾತಾಡಿ, ಪ್ರತಿ ಒಂದ್ರೂ ಕಲಿಯೋದಿರುತ್ತೆ. ಸೊ ಲೈಫ್ ನ ಒಂದು ಬ್ರೇಕ್ ಡೌನ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಮೋಟಿವೇಟ್ ಮಾಡಿದ್ದಾರೆ, ನಾವು ಬ್ರೇಕ್ ಥ್ರೂ ಕಡೆ ಕರ್ಕೊಂಡು ಹೋಗೋರು ಎಷ್ಟು ಮೋಟಿವೇಟ್ ಮಾಡ್ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ದೇನಂತಂದ್ರೆ ಮೈಂಡ್ ಸೆಟ್. ಇವಾಗ ಏನಂತಂದ್ರೆ ಈ ಒಂದು ಶ್ರೀಲಂಕಾ ಟ್ರಿಪ್ ಗೆ ನೀವು ಕ್ವಾಲಿಫೈಡ್ ಆಗ್ಬೇಕು ಅಂತಂದ್ರೆ, ಈ ಕ್ರೂಸ್ ಟ್ರಿಪ್ ಹಾಗೆ ಲಕ್ಸುರಿನಸ್ ಬಿಡಿ ಎಲ್ಲ ನೀವು ನೋಡಿದೀರಾ, ಇನ್ ಫೋಟೋ ನೋಡಿದೀರಾ, ವಿಡಿಯೋ ನೋಡ್ತೀರಾ. ಅಂಡ್ ಕ್ರೂಸ್ ಹೆಂಗಿದೆ ಅಂತ ನಾನ್ ಮಾತಾಡ್ಬೇಕಾಗಿಲ್ಲ, ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ಅಥವಾ ಡಾಕ್ಟರ್ ಬ್ರೋ ಬಗ್ಗೆ ಮಾತಾಡೋ ಅವರೇ ಬಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ನನ್ಕಿಂತ ಚೆನ್ನಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ನೋ ಪ್ರಾಬ್ಲಮ್. ಬಟ್ ಎಷ್ಟು ಜನ ಹೋಗ್ಲಿಕ್ಕಾಗತ್ತೆ, ಎಷ್ಟು ಜನ ಮೈಂಡ್ ಸೆಟ್ ಮಾಡ್ಕೊಳಕಾಗತ್ತೆ? ಯೂಟ್ಯೂಬ್ ಅಲ್ಲಿ ನೋಡಿ ಖುಷಿ ಪಡ್ಬೋದಷ್ಟೇ. ಬಟ್ ನೀವೇನ್ ಡಿಫರೆನ್ಸ್? ನೀವು ಯೂಟ್ಯೂಬರ್ ಗಿಂತ ಏನ್ ಡಿಫರೆನ್ಸ್? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ ಅವ್ರಿಗಿಂತ ಏನ್ ಡಿಫರೆನ್ಸ್? ಅಥವಾ ನಿಮ್ಗೆ ಲೋನ್ ಕೊಡ್ತಾರಂತ ಹೇಳ್ತಾರಲ್ಲ, ಪದೇ ಪದೇ ಕಾಲ್ ಮಾಡ್ತಾರಲ್ಲ, ಅವ್ರಿಗಿಂತ ಏನ್ ಡಿಫರೆನ್ಸ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅವರೆಲ್ಲ ಜಸ್ಟ್ ನಿಮ್ಮನ್ನ ಮೋಟಿವೇಟ್ ಮಾಡ್ಬೋದು. ಬಟ್ ನಾವು ಮೋದಿಕೇರಿಯನ್ಸ್ ಬರೀ ಮೋಟಿವೇಟ್ ಮಾಡ್ತಾ ಇಲ್ಲ, ಅಪರ್ಚುನಿಟಿ ಕೊಡ್ತಾ ಇದ್ದೀವಿ. ಅಪರ್ಚುನಿಟಿ ಈ ಜಗತ್ತಲ್ಲಿ ವೆರಿ ವೆರಿ ಸ್ಪೆಷಾಲಿಟಿ ಎಂಬುದಿದ್ಯಾ? ನಾನು ಹೇಳ್ತಾ ಇದ್ದೀನಿ, ನನ್ನ ಲೈಫ್ ಅಲ್ಲಿ ವೆರಿ ವೆರಿ ಸ್ಪೆಷಲ್ ಬ್ರೇಕ್ ಥ್ರೂ ಎರಡು. ಒಂದು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದು, ಅದೊಂದು ಅಪರ್ಚುನಿಟಿ ನನಗೆ. ಎರಡನೇದು, ನನಗೆ ಮೋದಿಗೆ ಅವಕಾಶ ಕೊಟ್ಟರು, ಅದೊಂದು ಅಪರ್ಚುನಿಟಿ. ಸೊ ಅಪರ್ಚುನಿಟಿನ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅಪರ್ಚುನಿಟಿ ಕೊಡೋದ್ರ ಜೊತೆಗೆ ಮೈಂಡ್ ಸೆಟ್ ಮಾಡಿ, ಇನ್ಫಾರ್ಮೇಶನ್ ಪಾಸ್ ಮಾಡೋದಲ್ಲ, ವಾಟ್ಸ್ಆಪ್ ಅಲ್ಲಿ ಕಳಿಸೋದು ಅಥವಾ ಅಟೆಂಡ್ ಮಾಡುವಂತದ್ದಲ್ಲ. ಈಗ ರಾಜು ಸರ್ ಕ್ಲಾಸ್ ಅನ್ನ ನಾನೀಗ ಲಾಸ್ಟ್ ಒಂದು 8 minutes ಇಂದ ಜಾಯ್ನ್ ಆಗಿದ್ದೀನಿ, ಅಟೆಂಡ್ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ನೀಟಾಗಿ ಅವ್ರನ್ನ ಮೈಂಡ್ ಸೆಟ್ ಮಾಡ್ತಾರೆ. ಮೈಂಡ್ ವಾಶ್ ಮಾಡೋರು ಬೇರೆ, ಕೆಲವ್ರು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೋದು. ಮೋದಿ ಕೇರ್ ಮೈಂಡ್ ವಾಶ್ ಮಾಡ್ತಾರಂತ. ಸಾರಿ ಮೈ ಡಿಯರ್ ಫ್ರೆಂಡ್ಸ್, ಮಾತನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಮೈಂಡ್ ವಾಶ್ ಮಾಡೋರು ಬೇರೆ, ಆದ್ರೆ ಮೈಂಡ್ ಸೆಟ್ ಮಾಡೋರು ನಾವು. ಏನ್ ಮೈಂಡ್ ಸೆಟ್ ಮಾಡ್ಬೇಕಾಗಿದೆ? ಎಸ್, ನಮ್ ಕೈಲಿ ಆಗಲ್ಲ ಅನ್ನೋದನ್ನ ತೆಗ್ಬಿಟ್ಟು ನನ್ ಕೈಲಿ ಆಗುತ್ತೆ ಅನ್ನೋದನ್ನ ಮೈಂಡ್ ಸೆಟ್ ಮಾಡ್ಬೇಕಾಗಿದೆ. ನಮ್ ಜೀವನ ಇಷ್ಟೇ ಅನ್ನೋದಲ್ಲ, ಇಷ್ಟೆಲ್ಲ ಇದೆಯಲ್ಲ ಅಂತ ಬಿಟ್ಟು ಮೈಂಡ್ ಸೆಟ್ ಮಾಡ್ಬೇಕಾಗಿದೆ. ಸೊ ಆ ತರ ಥಿಂಕಿಂಗ್ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ಸಾಕಷ್ಟು